ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸುಭಾಷನ್ ಹೊರಗಡೆ ಹಾಕಿದ ನಂತರ ಶಿವರಾಮೇಗೌಡರು ವಿದ್ಯಾಗೆ, ನೀನು ಡಾಕ್ಟ್ರು ಓದೋದಕ್ಕೆ ನಾನು ಒತ್ತಾಸೆ ಆಗಿರ್ತೀನಮ್ಮ, ನಂದು ಯಾವುದೇ ಅಭ್ಯಂತರ ಇಲ್ಲ, ನೀನು ಆರಾಮಾಗಿ ಡಾಕ್ಟ್ರು ಓದ್ಬೋದು ಅಂತ ಹೇಳಿದ ಮೇಲೆ ಮನೆಯವರೆಲ್ಲ ತುಂಬ ಖುಷಿ ಆಗ್ತಾರೆ. ವಿದ್ಯಾ ಅಂತೂ ತುಂಬಾ ಖುಷಿಯಿಂದ, ಮಾವಯ್ಯ ನಿಮ್ಮ ಈ ಉಪಕಾರ ನಾನು ಯಾವತ್ತೂ ಮರೆಯೋಕ್ಕಿಲ್ಲ, ಇದು ನೀವು ಕೊಟ್ಟಿರೋ ಉಡುಗೊರೆ ಅಂತಿಂಥದ್ದಲ್ಲ, ನನ್ನ ಜೀವಮಾನದಲ್ಲೇ ಇದನ್ನು ಯಾವತ್ತೂ ಮರೆಯೋಕ್ಕಿಲ್ಲ, ಥ್ಯಾಂಕ್ಸ್ ಅಂತ ಹೇಳಿಬಿಟ್ರೆ ತುಂಬ ಚಿಕ್ಕ ಪದ ಆಗುತ್ತೆ ಮಾವಯ್ಯ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಶಿವರಾಮೇಗೌಡರು ಕೂಡ ವಿದ್ಯೆಗೆ ಆಶೀರ್ವಾದ ಮಾಡಿ, ನೀವಿಬ್ಬರು ಯಾವಾಗೂ ಸಂದಾಗೆ ಇರಬೇಕು ಅನ್ನೋದೇ ನನ್ನ ಆಸೆ ಕಣವ, ನೀನು ನನ್ನ ಮಗ ಸಂದಾಗಿದ್ಬಿಟ್ರೆ ಬೇರೇನೂ ಬೇಡ ನನಗೆ ಅಂತ ಹೇಳ್ತಾ ಇದ್ರೆ ಅಮ್ಮಮ್ಮ ತುಂಬ ಖುಷಿಯಿಂದ ಕಣ್ ತುಂಬ್ಕೋತಾಳೆ. ಚಲುರಾಜ ಉಳಿದವರೆಲ್ಲರೂ ಕೂಡ ತುಂಬ ಖುಷಿಯಾಗಿರ್ಬೇಕಾದ್ರೆ ಈಶ್ವರಿ ಮತ್ತು ಚಿತ್ರ ಉರ್ಕೋತಾ ಇರ್ತಾರೆ. ಇವಳು ನನ್ನ ಮಗನ ಹೊರಗಡೆ ಹಾಕಿಸ್ಬಿಟ್ಟು ತಾನು ಮಾತ್ರ ಖುಷಿಯಿಂದ ಮೆರಿತಾ ಇದ್ದಾಳೆ ಅಂತ ಹೊಟ್ಟೆ ಉರ್ಕೋತಾ ಇರಬೇಕಾದ್ರೇ ಆಗಲೇ ಚಿತ್ರ ಹೇಳ್ತಾ ಇರ್ತಾಳೆ, ಅವ್ವ ಸುಭಾಸನ್ನು ಹೊರಗಡೆ ಹಾಕಿಸ್ಬಿಟ್ಟು ಇವಳು ಇಷ್ಟೊಂದು ಮೆರಿತಾ ಇದ್ದಾಳಂದ್ರು ನೀನು ಯಾಕವ್ವ ಸುಮ್ಮನೆ ಇದೆಯಾ, ನನಗೆ ಇದೆಲ್ಲ ನೋಡೋಕೆ ಆಯ್ತಾ ಇಲ್ಲ, ಇವಳು ಹಾರಾಟನ ಏನಾದರೂ ಮಾಡು ಕಣವ, ಇವಳಿಗೇನಾದರೂ ಮಾಡಲೇಬೇಕು ಅಂತ ಆಳ್ತಾ ಇರ್ತಾಳೆ. ಆಗ ಈಶ್ವರಿನೂ ಕೂಡ ಮಗ ಹೋಗಿರೋ ನೋವಲ್ಲಿ ಕಣ್ ತುಂಬ್ಕೊಂಡಿರ್ತಾಳೆ. ನಂತರ ಸಾವಿತ್ರಿ ಬಾರವ ಹೋಗೋಣ, ಇಲ್ಲಿದ್ದೇನು ಮಾಡ್ತೀಯಾ, ಈ 3 ಅಡಿ ಸಂತೋಷನ ನೋಡೋಕೆ ಆಯ್ತಾ ಇಲ್ಲ ನನ್ನ ಕಣ್ಣಿಂದ ಅಂತ ಹೇಳಿದಾಗ, ಇರು ಕಣೆ ವಿನಂತಿ, ಈ ಶ್ರೀಮಂತ ಶಾಸ್ತ್ರ ನಡೆಯೋಕ್ಕಿಲ್ಲ ಅಂತ ಈಗಲೂ ನನ್ನ ಮನಸ್ಸು ಹೇಳ್ತಾ ಇದೆ, ಇಲ್ಲೇನೋ ನಡೆಯುತ್ತೆ ಇರು ಅಂತ ಹೇಳ್ತಾ ಇದ್ದಾಗ ಆಗ್ಲೇ ಈಶ್ವರಿ ಅಮ್ಮಮ್ಮ ಆಯಿತು ಏನೋ ನಡೆದೋಯ್ತು, ಈಗ ಸೊಸೆಗೆ ಮಡ್ಲಕ್ಕಿ ಎಲ್ಲ ತುಂಬಿಟ್ಟು ಶಾಸ್ತ್ರ ಎಲ್ಲ ಮುಂದುವರಿಸಿ ಅಂತ ಹೇಳಿದಾಗ ಮೋಹನ ಇನ್ನೇನು ಮನ್ಸು ಮಾಡಬೇಕಲ್ಲಪ್ಪ, ಈ ಸುಳ್ಳಿನಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಿರ್ಬೇಕಾದ್ರೇ ಈಶ್ವರಿ ಅಕ್ಕ ನಾನು ಮಡ್ಲು ತುಂಬ್ತೀನಕ್ಕ ಅಂತ ಹೇಳ್ತಾರೆ. ಆಗ ಎಲ್ಲರೂ ಒಂದು ಕ್ಷಣ ಗಾಬರಿನೂ ಆಗ್ತಾರೆ, ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾಳೆ ಈಶ್ವರಿ ಅಂತ. ವಿದ್ಯೆ ಏನೋ ಹೇಳೋದಕ್ಕೆ ಅಂತ ಹೋದಾಗ, ಯಾಕಮ್ಮ ನಾನು ಮಡ್ಲು ತುಂಬಿದರೆ ಬೇಡ ಅನ್ನತ್ತಾ, ನಾನು ನಿಮ್ಮ ಅತ್ತೆ ಅಲ್ವಾ ಅಂತ ನೈಸಾಗಿ ಬಂದ್ಬಿಟ್ಟು ಅವಳ ಹತ್ರ ಮಡ್ಲು ತುಂಬಬೇಕು ಅಂತ ಬಂದು ಹೆಜ್ಜೆ ಹೆಜ್ಜೆಗೂ ಅವಳಿಗೆ ಹಿಂಸೆ ಕೊಡ್ತಾಳೆ. ಏನು ಈಗ ಇರೋ ಸತ್ಯನ ನೀನೇ ಹೇಳಿಬಿಟ್ಟು ಮತ್ತೆ ಮನೆಯವ್ರ ಮುಂದೆ ಒಳ್ಳೆಯವಳಾಗಬೇಕು ಅಂತ ಅಂದ್ಕೊಂಡಿದೀಯಾ, ಅದಕ್ಕೆ ಮಾತ್ರ ಈ ಈಶ್ವರಿ ಯಾವಾಗೂ ಅವಕಾಶ ಕೊಡೋಕ್ಕಿಲ್ಲ, ಇನ್ಮೇಲಿಂದ ನನ್ನ ಗುರಿ ಏನಿದ್ರು ನೀನು ಒಂಟಿಯಾಗಿ ನರಳಾಡ್ತಾ ಇರಬೇಕು, ಆ ರೀತಿ ಮಾಡೋದೇ ನನ್ನ ಗುರಿ, ಈ ಈಶ್ವರಿ ಶಪಥ, ನೀನು ಎಷ್ಟೆಲ್ಲ ಮಾಡಿದೆ ನನಗೆ, ನನ್ನ ಮಗನ್ನ ಅಟ್ಟಿಯಿಂದ ಹೊರಗಡೆ ಹಾಕೋ ಹಾಗೆ ಮಾಡ್ದಲ್ವೇ, ಇವಾಗ ನಿನ್ನ ಮುಖವಾಡ ಹೇಗೆ ಕಳಿಸ್ತೀನಿ ನೋಡ್ತಾ ಇರು ಅಂತ. ಮಳ್ಳಕ್ಕಿ ತುಂಬಬೇಕಾದ್ರೆ, ಕಾಯಿ ಇಟ್ಟಿರುವಾಗ, ಅಕ್ಕಿ ಹಾಕ್ತಾ ಇರಬೇಕಾದ್ರೆ, ಭತ್ತ ಹಾಕ್ತಾ ಇರಬೇಕಾದ್ರೆ ಹೆಜ್ಜೆ ಹೆಜ್ಜೆಗೂ ಅವಳಿಗೆ ಅವಮಾನ ಮಾಡ್ತಾ ಹೆದರ್ಸ್ತಾ ಇರ್ತಾಳೆ. ಅರ್ಶಿನ ಕುಂಕುಮ ಹಚ್ಚಬೇಕಾದ್ರೂ ಕೂಡ ತಿವಿದು ಹಚ್ತಾ ಇರ್ತಾಳೆ. ನಂತರ ಹೂ ಮುಡಿಸ್ಬೇಕಾದ್ರೂ ಅವಳಿಗೆ ಹರ್ಟ್ ಆಗೋ ಥರನೇ ಮಾಡ್ತಿರ್ತಾಳೆ. ಆಗ ಭತ್ತ ಮತ್ತು ಅಕ್ಕಿ ಎಲ್ಲ ಸಮೃದ್ಧಿಯ ಸಂಕೇತ, ನಿನ್ನ ಜೀವನದಲ್ಲಿ ಯಾವತ್ತೂ ಸಮೃದ್ಧಿ ಅನ್ನೋದೇ ಬರಬಾರ್ದು, ನಿನ್ನ ಬಾಳಲ್ಲಿ ಯಾವಾಗೂ ನೀನು ಒಂಟಿಯಾಗಿ ಇರಲೇಬೇಕು ಅನ್ನೋದೇ ನನ್ನ ಗುರಿ ಅಂತ ಹೇಳಿ ಅವಳು ಮಡ್ಲಕ್ಕಿ ಎಲ್ಲ ತುಂಬಿಟ್ಟು, ನಂತರ ಅಲ್ವೇ ನೀನು ಮುಖವಾಡ ಕಳ್ಸೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವೇ, ಇವಾಗ ನನ್ನ ಮಗನ್ನ ಈ ಅಟ್ಟಿಯಿಂದ ಹೊರಗಡೆ ಹಾಕಿ ನನ್ನನ್ನು ದೂರ ಮಾಡಿದೆ ಅಲ್ವೇ, ಈಗ ನನ್ನ ಮಗ ಬೇಕು ಕೊಡೆ ಅಂತ ಕೇಳ್ತಾ ಇದ್ರೆ ಎಲ್ಲರೂ ಗಾಬರಿ ಆಗ್ತಾರೆ. ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾಳೆ ಇವಳು ಅಂದೆ, ಯಾಕೆ ಈಶ್ವರಿ ಹಿಂಗೆಲ್ಲ ಆಡ್ತಾ ಇದೆಯಾ ಅಂತ ಹೇಳ್ತಿದ್ದಾಗ, ಇಲ್ಲ ಅಕ್ಕ ನನಗೆ ನನ್ನ ಮಗ ಬೇಕು ಅಷ್ಟೇ, ನನ್ನ ಮಗು ಬೇಕು ಅಂತ ಇರ್ತಾಳೆ. ಗೋವಿಂದ ಏನೇ ಈಶ್ವರಿ ನಿನಗೇನು ತಲೆಗಿಲ್ಲ ಕೆಟ್ಟಿದ್ದ ತಾಯಿ ಹೆಂಗೆ ಅಂತ ಕೇಳ್ತಿದ್ದಾಗ್ಲೇ ವಿದ್ಯೆಗೆ ಜೋರಾಗಿ ಹರ್ಟ್ ಆಗೋ ಥರ ಎಳೆದಾಡ್ಕೊಂಡು ಇದು ಮಾಡ್ತಾ ಇರಬೇಕಾದ್ರೆ ಆ ಭದ್ರೇಗೌಡ ಅವರು ಎಲ್ಲ ಮುಂದೆ ಬರ್ತಾರೆ, ಮೋಹನನು ಬರ್ತಾಳೆ. ಆದರೂ ಕೂಡ ಅದ್ರ ಮಧ್ಯೆ ಈಶ್ವರಿ ಯಾರ ಮಾತನ್ನು ಕೇಳೋದೇ ಇಲ್ಲ, ಅವಳನ್ನು ತುಂಬ ಗೋಳೊಯ್ಕೊಂಡು ಅವಳು ಹೊಟ್ಟೆಗೆ ಬಟ್ಟೆ ಕಟ್ಟಿರೋದನ್ನು ಅದ್ರ ಮಧ್ಯೆನೇ ಕಿತ್ಬಿಟ್ಟು ಎಲ್ಲರ ಎದುರುಗಡೆ ಬಣ್ಣ ಬಯಲು ಮಾಡಬೇಕು ಅಂತ ಅವಳು ಹೊಟ್ಟೆಗೇ ಕೈ ಹಾಕಿ ಆ ಬಟ್ಟೆ ಎಲ್ಲ ತೆಗಿತಾ ಇರ್ತಾಳೆ. ಆಗ ಬಟ್ಟೆ ತೆಗೆದ್ಬಿಟ್ಟು ಹೊರಗಡೆ ಹಾಕಿ ಇವಳು ಬಣ್ಣ ಬಯಲು ಮಾಡಬೇಕು ಅಂತಲೇ ಆ ಪ್ಲ್ಯಾನ್ ಮಾಡ್ತಿದ್ದಾಗ
ಅದರಲ್ಲಿ ಈಶ್ವರಿ ಯಶಸ್ವಿ ಆಗ್ತಾಳೆ. ನಂತರ ಅವಳು ಬಿಸಾಕಿರೋ ಬಟ್ಟೆ ನೋಡ್ಬಿಟ್ಟು ಮನೆಯವರೆಲ್ಲ ಗಾಬರಿ ಆಗ್ತಾರೆ. ನೋಡಿ ಬಾವ, ಎಲ್ಲರ ಮುಖವಾಡ ಕಳ್ಸೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವೇ, ಇವಳು ನೋಡು ನಮ್ಮ ಔಷಧ ಕುಡಿ ಹೊತ್ಕೊಂಡಿದ್ದಾಳೆ ಅಂತ ನಾವೆಲ್ಲ ಅಂದ್ಕೊಂಡಿದ್ರೆ ಬಟ್ಟೆ ಕಟ್ಕೊಂಡ್ಬಿಟ್ಟು ನಮ್ಮೆಲ್ಲರಿಗೂ ಮೋಸ ಮಾಡ್ತಾ ಇದ್ದಾಳೆ. ಇವಳು ಒಳ್ಳೆಯವಳಲ್ಲ, ಇವಳು ಮೋಸಗಾರ್ತಿ ಇವಳು ಅಂತ ಎಲ್ಲರ ಮುಂದೆನೂ ಅವಳಿಗೆ ಬಾಯಿ ಬಂದಂಗೆಲ್ಲ ಆಡ್ಕೋತಾ ಇರ್ತಾಳೆ. ನೋಡಪ್ಪ ಭದ್ರ, ನಿನ್ನ ಮಗ ನೋಡು ಎಷ್ಟು ಸಂದಾಕಿದೆ ನೋಡು ಅಂತ ಬಟ್ಟೆ ತೊಗೊಂಡ್ಬಿಟ್ಟು ಅವನನ್ನ ಹರ್ಟ್ ಆಗೋ ಥರ ಮಾತಾಡ್ತಿರ್ತಾಳೆ. ವಿದ್ಯೆ ತುಂಬ ಅಳ್ತಾನೆ ಇರ್ತಾಳೆ. ಆಗ ರತ್ನ ಯೋಚನೆ ಮಾಡ್ತಾಳೆ, ಇದೆಲ್ಲದಕ್ಕೂ ಏನಾದರೂ ಮಾಡಲೇಬೇಕು, ಇಲ್ಲಾಂದರೆ ಸರಿ ಹೋಗೋದಿಲ್ಲ ಅಂತ ಯೋಚನೆ ಮಾಡ್ತಿದ್ದಾಗ ನಮ್ಮ ಅವ್ವ ಅಂದರೆ ಅವ್ವನೇ ಎಷ್ಟು ಸಲೀಸಾಗಿ ಅವಳ ಮುಖವಾಡ ಕಳಿಸ್ಬಿಟ್ಟು ನನ್ನ ಸುಭಾಸ ಹೊರಗಡೆ ಹೋಗಿರೋದನ್ನು ತೀರಿಸ್ಕೋತಾ ಇದ್ದಾಳೆ ಅಂತಿರ್ತಾಳೆ. ಅಷ್ಟರಲ್ಲೇ ವಿದ್ಯಾ ಮಾತ್ರ ಎಲ್ಲರೂ ಬಾಯಿಗೆ ಬಂದಂಗೆ ಬೈಕೊಂಡು ಕೇಳ್ತಾ ಇರ್ತಾರೆ. ಏನು ಇದು, ಏನವ್ವ ಮಾಡಿದೀಯ ನೀನು ಅಂತ ಬೈತಾ ಇರಬೇಕಾದ್ರೆ ಅಲ್ಲ ಮಾವಯ್ಯ ಅಂತ ಹೇಳ್ತಿದ್ದಾಗ ಈಶ್ವರಿ, ಅಲ್ಲ ಮಾವ, ನನ್ನ ಮಗ ತೆಪ್ಪು ಮಾಡ್ದ ಅಂತ ಈ ಹಟ್ಟಿಯಿಂದನೇ ಆಚೆ ಹಾಕಿದ್ಲು. ಇವಳು ನಮ್ಮ ಔಷಧ ಕುಡಿ ಇಟ್ಕೊಂಡಿದ್ದಾಳೆ, ನಮ್ಮ ಅಕ್ಕನೇ ಹುಟ್ಟಿ ಬರ್ತಾ ಇದ್ದಾಳೆ ಅಂತ ನಾವು ಮನೆಯಲ್ಲೆಲ್ಲ ಎಷ್ಟೊಂದು ಸಂಭ್ರಮ ಪಡ್ತಾ ಇದ್ವಿ. ಆದರೆ ನಮಗೆ ಇಷ್ಟು ದೊಡ್ಡ ಮೋಸ ಹೇಗೆ ಮಾಡಿದ್ಲು, ಇಷ್ಟೊಂದು ದೊಡ್ಡ ಮೋಸ ಮಾಡ್ತಾ ಇರೋಳು ಇವಳನ್ನ ಹೇಗೆ ಮಾವ ನಾವು ನಂಬೋದು ಅಂತ ಶಿವರಾಮೇಗೌಡರಿಗೆ ಮತ್ತು ಭದ್ರೇಗೌಡಗ ಎತ್ಕಟ್ತಾ ಇರ್ತಾಳೆ. ಬಾಯಿಗೆ ಬಂದಂಗೆಲ್ಲ ಹೇಳಿ ಅವಳನ್ನು ಏನಾದರೂ ಮಾಡಿ ಹೊರಗಡೆ ಹಾಕಲೇಬೇಕು ಅಂತ ಪಣ ತೊಟ್ಕೊಂಡು ಹಾಗೆಲ್ಲ ಮಾಡ್ತಿರ್ತಾಳೆ. ಏನತ್ತೆ, ನೀವು ಮನೆಯಲ್ಲಿರೋ ಮೊಮ್ಮಕ್ಕಳಿಗಿಂತ ಇವಳೇ ಹೆಚ್ಚು ಅಂತ ಇವಳನ್ನ ತಲೆ ಮೇಲೆ ಹೊತ್ಕೊಂಡು ಮರೆಸಿದ್ರಿ, ನೋಡಿದ್ರ ಇವಳು ಎಂಥ ದ್ರೋಹ ಮಾಡಿದಾಳೆ ಅಂತ ಅಮ್ಮಮ್ಮನಿಗೂ ಹೇಳ್ತಾ ಇರ್ತಾರೆ. ಆಗ ಭದ್ರೇಗೌಡ ಈ ನಿಂತಿರೋ ನೆಲನ ಕುಸ್ತೋಗದಿರೋ ಥರ ನಿಂತಿರ್ತಾನೆ. ಆಗ ರತ್ನ, ಇದು ಸತ್ಯ ಹೊರಗಡೆ ಹಾಕೋಕ್ಕೆ ಟೈಮ್ ಬಂದಾಗಿದೆ, ಇನ್ನೂ ನಾನು ಸುಮ್ಮನೆ ಇದ್ದರೆ ಸರಿ ಹೋಗೋದಿಲ್ಲ, ನಾನೇ ಏನಾದರೂ ಮಾಡಲೇಬೇಕು ಅಂತ, ಇದಕ್ಕೆಲ್ಲ ಕಾರಣ ನಾನೇ ಅಂತ ಹೇಳ್ತಾ ಇರ್ತಾಳೆ ವಿದ್ಯಾನ್ ಕೇಳ್ತಿರ್ಬೇಕಾದ್ರೆ. ಆಗ ಎಲ್ಲರೂ ಒಂದು ಕ್ಷಣ ಸುಮ್ಮನಾಗಿ ಅದೇಗೆ ನೀವು ಕಾರಣ ಆಗ್ತೀರಾ ಅಂತ ಕೇಳಿದಾಗ, ಏನಿಲ್ಲ ಗೌಡ್ರೆ, ನೀವು ಅವತ್ತು ತಾಳಿಶಾಸ್ತ್ರ ಮಾಡ್ತಾಯಿದ್ರಿ ಅಲ್ವೇ, ಅವತ್ತು ಇವಳೇ ಫೋನ್ ಮಾಡಿರೋದು ಅಂತ ತಿಳ್ಕೊಂಬಿಟ್ಟು ಚಿಕ್ಕಗೌಡ್ರು ಇವಳನ್ನ ಕೊಲೆ ಮಾಡೋದಕ್ಕೆ ಬಂದರು. ಆಗ ಇವಳು ಮೂರ್ಛೆ ಹೋಗಿ ಬಿದ್ಲಲ್ವೇ, ಆವಾಗಲೇ ನಾನು ನನ್ನ ಮಗಳನ್ನ ಹೇಗಾದರೂ ಮಾಡಿ ಉಳಿಸ್ಕೋಬೇಕು ಅಂತ ಇವಳು ಬಸ್ರಿ ಅಂತ ನಾನು ಸುಳ್ಳು ಹೇಳಿರೋದು ಅಂತ ಹೇಳ್ತಾ ಇರ್ತಾಳೆ. ಆಗ ಯಾರೂ ಏನೂ ಮಾತಾಡದೆ ಸುಮ್ಮನಾಗ್ತಾರೆ. ನಂತರ ಚಲುವರಾಜ ಕೂಡ, ಹೌದು ಗೌಡ್ರೆ, ಈ ವಿಷಯ ನಮ್ಮ ವಿದ್ಯಾಗೆ ಗೊತ್ತೇ ಇರಲಿಲ್ಲ, ಅವತ್ತು ಆಸ್ಪತ್ರೆಗೆ ಹೋಗೋ ಗಂಟನೂ ಈ ವಿಚಾರ ನಾನು ಗರ್ಭಿಣಿ ಹೌದೋ ಅಲ್ವೋ ಅನ್ನೋದು ಅವಳಿಗೆ ಗೊತ್ತಿರಲಿಲ್ಲ. ಗೊತ್ತಾದಮೇಲೆ ಶಾನೆ ಪ್ರಯತ್ನ ಪಟ್ಲು ನಿಮ್ಮ ಹತ್ರ ಸತ್ಯ ಹೇಳಬೇಕು ಅಂತ, ನಾವೇ ಬೇಡ ಇರು ಸಮಯ ನೋಡಿ ಹೇಳೋಣ ಅಂತ ಅವಳನ್ನು ತಡೆದ್ವಿ. ಪ್ರತಿ ಕ್ಷಣ ಅವಳು ನೋವು ತಿಂತಾನೇ ಇದ್ಲು. ಸತ್ಯ ಮುಚ್ಚಿಟ್ಬಿಟ್ಟು ಮನೆಯವ್ರಿಗೆಲ್ಲ ಮೋಸ ಮಾಡ್ತಾ ಇದ್ದೀನಿ ಅಂತ ನನಗೆ ಆಗಕ್ಕಿಲ್ಲ ಅಂತ ಹೇಳ್ತಾನೆ ಇದ್ಲು ಅಂತ ಹೇಳಿದಾಗ ಒಂದು ಕ್ಷಣ ಸ್ತಬ್ಧವಾಗಿರ್ತಾರೆ. ನಾವಿಬ್ಬರು ಆಸ್ಪತ್ರೆಗೆ ಹೋಗ್ಬಿಟ್ಟು ವಿದ್ಯಾಗೆ ಮಾತಾಡಿಸ್ತಾ ಇದ್ವಿ, ನಿನಗೆ ಒಂದು ವಿಚಾರ ಹೇಳಬೇಕು ಕಣವ್ವ ಅಂತ ಹೇಳಿದಾಗ, ಏನು ಕಣವ್ವ, ನೀವಿಬ್ಬರು ಇಲ್ಲಿ ಆಸ್ಪತ್ರೆಗೆ ಬಂದಿದ್ದೀಯಾ, ಏನು ವಿಚಾರ ಅಂತ ಕೇಳಿದಾಗ, ನೀನು ನಿಜವಾಗ್ಲೂ ಬಸ್ರಿ ಅಲ್ಲ ಕಣವ್ವ ಅಂತ ಹೇಳ್ತಾರೆ. ಆಗ ವಿದ್ಯಾ ತುಂಬ ನೋವು ಅನುಭವಿಸ್ತಾಳೆ. ಇದನ್ನು ಯಾಕೆ ನನ್ನಿಂದ ಮುಚ್ಚಿಟ್ರಿ, ಯಾಕೆ ಸುಳ್ಳು ಹೇಳಿದ್ರಿ ಅಂತ ನಮ್ಮನ್ನು ತುಂಬ ಬೈದ್ಲು. ನಾವೇ ನಿನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ ನಮ್ಗೆ ಬೇರೆ ದಾರಿ ಕಾಣಲಿಲ್ಲ ಅಂತ ಹೇಳಿ ಅವಳನ್ನು ಬಾಯಿ ಮುಚ್ಚಿಸಿದ್ವಿ ಅಂತ ಹೇಳ್ತಿರ್ತಾರೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.